ಸೂರಜ್ ಅವ್ರ ಜೊತೆ ಅಂದ್ರೆ ಒಂದೇ ವಾರದಲ್ಲಿ ನೀವು ಕ್ಲೋಸ್ ಆಗ್ತೀರಾ, ಅವ್ರು ರೋಸ್ ಕೊಡ್ತಾರೆ, ಇದೆಲ್ಲ ಹೇಗ್ ಸಾಧ್ಯ ಅಂತ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ನಿಮ್ಗೆ ಅದ್ರ ಅರಿವಿದ್ಯೋ ಇಲ್ಲೋ ಗೊತ್ತಿಲ್ಲ, ಗೊತ್ತಾಗಿದೆಯೋ ಇಲ್ಲೋ, ಬಟ್ ಅಂಡ್ ನೀವು ಎಲಿಮಿನೇಟ್ ಆಗ್ತೀರಿ ಅಂತ ಅಂದಾಗ ಅವರು ಹಗ್ ಮಾಡ್ಕೊಂಡಿರೋದು ಏನ್ ಈ ರೇಂಜಿಗೆ ಲವ್ವಾ ಹಾಗೆ ಹೀಗೆ ಎಲ್ಲ ಅಂತ ಒಂದಷ್ಟು ಮಾತುಗಳು ಬಂತು. ಅದಕ್ಕೆ ಲವ್ ಅಂತ ಯಾಕೆ ಟೈಟಲ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಒಂದು ವಾರದಲ್ಲಿ ಇವಾಗ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಅದ್ಯಾವುದೋ ಅಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಈಗ ನಾನು ಎಲಿಮಿನೇಟ್ ಆಗ್ತಿದ್ದೀನಿ, ಇಲ್ಲ ನೋ ಎಲಿಮಿನೇಷನ್ ಬೋರ್ಡ್ ಬರುತ್ತೆ ಅಂದ್ಕೊಂಡು ನನಗೂ ಇಡೀ ಮನೆಗೆ ಯಾರಿಗೂ ಐಡಿಯಾ ಇರಲ್ಲ. ಅಲ್ಲಿ ಏನಾಗುತ್ತೆ ಆ ಮೂಮೆಂಟಿಗೆ ಆಗುತ್ತೆ, ಅದಕ್ಕೆ ಲವ್ ಅಂತ ಹೇಳೋಕ್ಕಾಗಲ್ಲ. ಎಮೋಷ್ನಲ್ ಒಂದು ಬಾಂಡ್. ಯಾಕಂದರೆ ಆ ವಾರ ಪೂರ್ತಿ ನಾನು ಸೂರಜ್ ಜೊತೆ ಇರ್ತೀನಿ. ಟಾಸ್ಕ್ ಅಂತ ಬರುತ್ತೆ, ಒಂದೇ ಟೀಮ್ ಆಗಿರ್ತೀವಿ. ಟಾಸ್ಕ್ ಅಂತ ಬಂದಾಗಲೂ ಆ ಮನೇಲಿ ಒಂದು ಬಂದಿಟ್ಟ ತಕ್ಷಣವೇ ಎಲ್ಲರ ಜೊತೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಏನೋ ಇಬ್ರಿಗೂ ಒಂದೇ ಡಿಪಾರ್ಟ್ಮೆಂಟ್ ಬರುತ್ತೆ, ಕಿಚನ್ ಡಿಪಾರ್ಟ್ಮೆಂಟ್. ಇಬ್ರು ಒಟ್ಟಿಗೆ ಪಾತ್ರೆ ತೊಳಿಬೇಕಾಗತ್ತೆ. ನಮ್ದ್ರಲ್ಲಿ ಹೆಂಗೆ ಅಂದರೆ ಅವರು ಪಾತ್ರೆ ತೊಳಿಬೇಕು, ವಾಶ್ ಮಾಡಿ ಕೊಡಬೇಕು. ಜಾಸ್ತಿ ಜನ ಇದ್ದಾಗ ಆ ಥರ ಇತ್ತು. ಸೊ ಅದೇ ಒಟ್ಟಿಗೆ ನಾವು ಪಾತ್ರೆ ತೊಳೆಯೋಕ್ಕೆ ಇರ್ತೀವಿ. ಈ ಥರದೆಲ್ಲ ಮಾತು ಜಾಸ್ತಿ ಆಗಿ ಅವನಿಗೂ ಒಂದು ಓಕೆ, ನಾನು ಇವಳ ಹತ್ರ ಮಾತಾಡ್ಬೋದು, ಈ ಮನೇಲಿ ಎಲ್ಲ ಜೊತೆ ನಾನು ಇನ್ನೂ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಲ್ಲ, ಬಟ್ ಇವಳ ಜೊತೆ ಮಾತಾಡ್ಬೋದು ಅಂತ ಇರುತ್ತೆ. ಬಟ್ ಒಂದೇ ವಾರದಲ್ಲಿ ನಾನು ಇವಳ ಜೊತೆ ಜಾಸ್ತಿ ಮಾತಾಡ್ತಿದ್ದೆ, ಇವಳೇ ಸಡನ್ನಾಗಿ ಹೋಗ್ತಿದ್ದಾಳೆ ಅಂದಾಗ ಅವನಿಗೂ ಪಾಪ ಫೀಲ್ ಆಗುತ್ತೆ ಅಲ್ವಾ. ಅಷ್ಟು ಬಿಟ್ಟರೆ ದರ್ ಇಸ್ ನೋ ಲವ್.